ಯಾರು ಪ್ರಧಾನಿ ಆದರೂ ನನಗೇನು ಸಂಬಂಧ ಇಲ್ಲ ಗುರು. ನಾನು ದಿನ ಬೆಳಗಾರೆ ದುಡಿಬೇಕು, ತಿನ್ನಬೇಕು ಅಷ್ಟೇ. ಯಾರು ಪ್ರಧಾನಿ ಆದ್ರೇನು ಹೋದ್ರೆ ನನಗೆ ನನಗೆ ಸಂಬಂಧ ಇಲ್ಲ. ಅದು ಇದು ಯಾರು ಪ್ರಧಾನಿ ಆದ್ರೂ ದೇಶಕ್ಕೆ ನನಗೇನು ಒಳ್ಳೇದಾಗ್ತದೆ ನನಗೆ ಎದುರು ಅನ್ನಿಸ್ತಾ ಇಲ್ಲ, ಅನ್ನಿಸ್ಲೂ ಇಲ್ಲ, ಇನ್ನು ಮುಂದಕ್ಕೆ ಅನ್ಸೋದೂ ಇಲ್ಲ. ಏನು ಕೊಟ್ಟಿದ್ದಾರೆ? ಕಾರು ಬಂಗ್ಲೆ ಇರೋರಿಗೆ BPL ಕಾರ್ಡ್ ಇದೆ, ನನಗಿರೋಕ್ಕೆ ಮನೆ ಇಲ್ಲ, ನನಗೆ ಇದುವರೆಗೆ BPL ಕಾರ್ಡ್ ಇಲ್ಲ, ಕೊಡೋ ಯಾರು ದಿಕ್ಕೂ ಇಲ್ಲ, ದಿಕ್ಕು ದಿವಾಣಿನೇ ಇಲ್ಲ. BPL ಕಾರ್ಡ್ ಏನೋ ಕೇಳೋಕೆ 15,000 ಕೇಳ್ತಾರೆ. ನಾವಿರೋಕ್ಕೆ ಮನೆ ಇಲ್ಲ, ಕೂಲಿ ಮಾಡೋರು ನಾವು ಎಲ್ಲಿಂದ ಮಾಡಿಸೋಣ? 15,000 ಕೊಟ್ಟು ಒಳ್ಳೆ ಚೆನ್ನಾಗಿ ಬದುಕಿರೋರಿಗೆ, ಬಂಗ್ಲೆ ಇರೋಂಥವ್ರಿಗೆ BPL ರೇಷನ್ ಕಾರ್ಡು ಎಲ್ಲ ಕೊಟ್ಟಿದ್ದಾರೆ ಸವಲತ್ತು. ಸರ್ಕಾರದಿಂದ ಬರೋ ಸವಲತ್ತುಗಳು ಎಲ್ಲ ಇರೋರಿಗೆ ಬರುತ್ತೆ ವಿನಾ ಇಲ್ದಿರೋರಿಗೆ ಏನೂ ಬರೋಲ್ಲ. ಇದು ನಾವು ದಿನ ಪ್ರತ್ಯಕ್ಷ ನೋಡ್ತಾ ಇರೋವಂಥದ್ದು. ಇಷ್ಟೇ, ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಇರೋರಿಗೆ ಬರ್ತಾಯಿದೆ ಎಲ್ಲ ಸವಲತ್ತುಗಳು, ಇಲ್ದಿರೋರಿಗೆ ಯಾರು ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೋ ಮುಖಂಡರುಗಳೇ ಹುಡ್ಕೊಂಡೋಗಿ ಕೊಡೋಣ ಅನ್ನೋ ಇರೋದು ಯಾರಿಗೂ ಇಲ್ಲ. ಅಷ್ಟೇ. ಹಾಂ, ಯಾರಾದರೆ ನಮಗೇನು ಯಾರು ಬಂದರೂ ಅದೇ ಗೋಳೆ. ಈಗ ಪ್ರೆಸೆಂಟ್ ಇರೋ ನರೇಂದ್ರ ಮೋದಿನೂ ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಮುಂದೆ ಫ್ಯೂಚರ್ ಯಾರೇ ಬಂದ್ರೂ ಒಳ್ಳೆ ಕೆಲಸ ಮಾಡಬೇಕು, ಅಭಿವೃದ್ಧಿ ಆಗೋ ಕೆಲಸಗಳು ಮಾಡಬೇಕು ಅಂತ ನಮ್ಮ ಒಪಿನಿಯನ್ ಇದೆ ಅಷ್ಟೇ. ಆದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ ಮುಂದೆ ಬರಬೇಕು ಅಂತ, ಇಂಥವರೇ ಅಂತ ಏನಿಲ್ಲ, ಮುಂದೆ ಯಾರು ಇಂಪ್ರೂವ್ ಮಾಡ್ತಾರೋ ಅವ್ರು ಬರಬೇಕು ಅಂತ ನಮ್ಮ ಒಪಿನಿಯನ್. ಜನಗಳಿಗೆ ಬಡವ್ರಿಗೆ ಏನು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದು ಒಂದು ನಮ್ಮ ದೇಶನ ಸ್ವಲ್ಪ ಎಲ್ಲರೂ ಗುರ್ತು ಮಾಡೋಂಗೆ ತೊಗೊಂಡೋಗಿದ್ದಾರೆ ಅಷ್ಟೇ. ಯಾವ ರೀತಿ ಅಂದರೆ ಯಾವ ರೀತಿಯೂ ಆಗ್ಬೋದು. ಯಾವ ರೀತಿ ಅಂತ ಹೇಳೋದು ಹೇಳಿ, ಪ್ರತಿಯೊಂದು ರೀತಿಯಲ್ಲೂ ಅವ್ರ ಅನುಕೂಲ ನಮಗೇನೂ ಬೇಡ, ಅವ್ರ ಅನುಕೂಲ ಏನೂ ಬೇಡ ನಮಗೆ. ಒಟ್ಟಿನಲ್ಲಿ ಬಂದು ಒಂದು ಎಲ್ಲರೂ ಗುರ್ತಿಸೋ ಥರ, ಎಲ್ಲ ಕಂಟ್ರಿ ಗುರ್ತಿಸೋ ಥರ ಅವರೊಂದು ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ನಮ್ಮ ಇಂಡಿಯಾ ಅಂದರೆ ಏನು, ನಮ್ಮ ಇಂಡಿಯಾ ಜನ ಅಂದರೆ ಏನು, ಪ್ರತಿಯೊಂದು ಅವರು ಒಂದು ಇದು ಮಾಡಿದ್ದಾರೆ ಅಷ್ಟೇ. ಬಡವ್ರಿಗೆ ಏನು ಆಗಿದೆಯೋ ಇಲ್ವೋ ಇಲ್ಲ, ಏನೋ ಮಾಡ್ತಾರೆ ಲೈಟಾಗಿ, ಇಲ್ಲ ಅಂತಿಲ್ಲ. ಒಟ್ಟಲ್ಲಿ ಪ್ರತಿಯೊಂದು ಅವರೊಂದು ನಮ್ಮನ್ನು ಇಂಡಿಯಾನ ಗುರ್ತಿಸೋ ಥರ ಮಾಡಿದ್ದಾರೆ. ಅದೇ ನಾನು ಹೇಳಬಲ್ಲೆ, ಇನ್ನೇನು ಹೇಳಲಿ. ಯಾಕಂದರೆ ಅವರು ಈ ಆಲ್ರೆಡಿ 2 ಬಾರಿ ಗೆದ್ದು 2 ಟರ್ಮ್ 10 ವರ್ಷ ಮುಗಿಸಿದ್ದಾರೆ, ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಆದ್ದರಿಂದ ಮೋದಿಯವರೇ ಬರಬೇಕು. ಅಂದರೆ ಅವ್ರು ಬಂದ್ರೂ ಮಧ್ಯಮ ವರ್ಗದವ್ರಿಗೇನು ಅಂತಹ ಸಹಾಯ ಏನಾಗಿಲ್ಲ, ಅದ್ರ ಬಗ್ಗೆ ಅವರು ಸ್ವಲ್ಪ ಕಾಳಜಿ ವಹಿಸಬೇಕು ಅಂತ ನನ್ನ ಅನಿಸಿಕೆ. ಮಧ್ಯಮ ವರ್ಗದವ್ರಿಗೆ ಆಗಿದೆ, ದೊಡ್ಡ ಹೈಲಿ ಎಜುಕೇಟೆಡು ಮತ್ತು ದೊಡ್ಡ ಇಂಡಸ್ಟ್ರಿಯಷ್ಟು ಬಿಸ್ನೆಸ್ ಮ್ಯಾನ್ಗಳಿಗೆ ಉಪಯೋಗ ಆಗಿದೆ. ಬಡವ್ರಿಗಾಗಿದೆ, ಮಿಡಲ್ ಕ್ಲಾಸ್ ಅವ್ರಿಗೆ ಏನೂ ಆಗಿಲ್ಲ, ಬಡವ್ರಿಗಾಗಿದೆ. ಕಿಸಾನ್ ರೈತ ಏನೇನೋ ಕೊಟ್ಟಿದ್ದಾರೆ ರೈತರಿಗೆ, ಬಟ್ ಮಿಡಲ್ ಕ್ಲಾಸ್ ಅವ್ರಿಗೆ ಯಾವುದೇ ರೀತಿಯಾದ ಉಪಯೋಗ ಆಗಿಲ್ಲ ನನ್ನ ಅನಿಸಿಕೆ. ಮೋದಿಯವರು ಅವರು ಕೂಡ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಕೂರಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅನುಕೂಲ ಅಂತ ಆಗಿದೆ, ಆದರೆ ಕಾಂಗ್ರೆಸ್ಸಿಂದ ಬೇಸತ್ತಿದ್ದೀವಿ ನಿಜವಾಗ್ಲೂ. ಇಲ್ಲ, ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇಷ್ಟು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಪ್ರಧಾನಿ ಮೋದಿ ಆಗಬೇಕನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ರಕ್ಷಣಾ ಇದ್ರ ಬಗ್ಗೆ ಎಲ್ಲ ಒಳ್ಳೆ ಇದರೆಲ್ಲ ಮಾಡಿದರು. ಆಮೇಲೆ ಕೆಲ ಕಡೆ ಅಭಿವೃದ್ಧಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದರು. ಮತ್ತು ಅದಕ್ಕೆ ಈ ಸಲ ಪ್ರಧಾನಿ ಮೋದಿ ಆಗಬೇಕನ್ನೋ ಇದೆ. ಏನೇನು ಅನುಕೂಲಗಳಾಗಿದೆ ಮೋದಿ ಸರ್ಕಾರದಿಂದ ನಿಮಗೆ? ಕೆಳಗಡೆ ಈ ರೋಡ್ಗಳು ಇದು ಹೈವೇ ರೋಡ್ ಅವು ಎಲ್ಲ ಚೆನ್ನಾಗಿ ಆಗಿದೆ ಅನಿಸ್ತದೆ. ಟ್ರಾವೆಲ್ ಮಾಡುವಾಗ ಗೊತ್ತಾಗುತ್ತೆ. ಮತ್ತು ಈ ಕಡೆ ಹಳ್ಳಿಗಡೆಲ್ಲ ಇಂಪ್ರೂವ್ ಆಗಿದೆ ಅನಿಸ್ತದೆ, ಕೆಲವು ಕಡೆ ಆಗ್ತಾಯಿದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವು ಅಭಿವೃದ್ಧಿಯಲ್ಲಿ ನಿಂತು ಹೋಗಿದೆ. ನಾವು ಓಡಾಡ್ತಿರೋ ಕಡೆ ನೋಡ್ತೀವಲ್ಲ, ರೋಡು ಇದೆಲ್ಲ ಕೆಲವು ಹಂಗೆ ಅರ್ಧಕ್ಕೆ ನಿಂತ್ಬಿಟ್ಟಿದೆ. ಈ ಸಲ BJP ಸರ್ಕಾರ ಬಂದರೆ ಒಳ್ಳೇದಂತ ನಮ್ಮ ಒಂದ್ಸಲ ಅನಿಸ್ತಾ ಇದೆ. ಸ್ಲೋ ಬೈಸ್ ಅಂದ್ಕೊಟ್ಟು ಜನನ ಸಾಯಿಸ್ತಾ ಇದ್ದಾರೆ. ಹೆಂಗೆ ಸಾಯಿಸ್ತಾ ಇದ್ದಾರೆ ಅಂದರೆ, ನಮ್ಮ ಕಂದಾಯ ಗೊತ್ತಾ ನಿಮಗೆ? ಊರುಗಳ ಹಳ್ಳಿಗಳಲ್ಲಿ ಕಂದಾಯ ಕಟ್ತಾರೆ ಗೊತ್ತಾ? 300 ರೂಪಾಯಿ ಕಟ್ತಾಯಿದ್ರಿ, 3,000 ಕಟ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ. ಯಾರು ಇವ್ರ ಅಪ್ಪನ ಮನೆಯಿಂದ ತಂದು ಕಟ್ಟಬೇಕಾ ನನ್ನ ಕಂದಾಯ? 300 ರೂಪಾಯಿ ಇಲ್ಲಿ, 3,000 ಇಲ್ಲಿ. ಅದು ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗುತ್ತೆ ಗೊತ್ತಾ? ಕಂದಾಯ ಕಟ್ಟಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಫ್ರೀ ಅಂತ ಅವರೇ. ಎಲ್ಲಿಂದ ತಂದು ಕೊಡ್ಬೇಕು ಇವಾಗ ನಾವು ದುಡ್ಡು? ನಮ್ಮದು ಒಂದು ಅಂಗಡಿ ಇದೆ, 300 ರೂಪಾಯಿ ಕಂದಾಯ ಕಟ್ತಾಯಿದ್ವಿ.
ಇವತ್ತಿನ ದಿನ ಒಂದು ವರ್ಷಕ್ಕೆ 36,000 ಕಟ್ತಾಯಿದ್ದೀನಿ. ನನ್ನ ಹತ್ರ ದಾಖಲೆ ಇದೆ, ಬೇಕಾದ್ರೆ ತೋರಿಸ್ತೀನಿ. ಇಂಥ ಮುಖ್ಯಮಂತ್ರಿಗೆ ಬಂದು ನಾವೇನು ಉದ್ಧಾರ ಆಗಬೇಕು ಹೇಳಿ? ಅದಕ್ಕೆ ನಮಗೆ ಬೇಕಾಗಿರೋದು ಮೋದಿನೇ ಬೇಕು. ಮೋದಿ ಜಾಸ್ತಿನೂ ಮಾಡಲ್ಲ, ಕಮ್ಮಿ ಮಾಡಲ್ಲ, ಇರೋದ್ರಲ್ಲಿ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ಮೋದಿಯಿಂದ ನಮ್ಗೆ ಯಾವುದೂ ಎಫೆಕ್ಟ್ ಆಗಿಲ್ಲ. ಬಟ್ ಇವರು ಕಾಂಗ್ರೆಸ್ ಅವ್ರು ಇದ್ದಾರಲ್ಲ, ತಲೆ ಮೇಲೆ ಚಪ್ಪಡಿ ಹಾಕ್ಬಿಡ್ತಾರೆ ಇವರು. ಚಪ್ಪಡಿನೇ ಹಾಕ್ತಾರೆ ಇವರು. ಹೆಂಗಂದರೆ ಸ್ಲೋವಾಗಿ ಸಾಯಿಸ್ತಾ ಇದ್ದಾರೆ ಇವರು, ಜೋರಾಗಿ ಸಾಯಿಸ್ತಾ ಇಲ್ಲ ಇವರು, ನಿಧಾನವಾಗಿ ಸಾಯಿಸ್ತಾ ಇದ್ದಾರೆ ಜನಗಳನ್ನ. ಫ್ರೀ ಅಂತ ಅದು ಕೊಡ್ತಾರೆ, ಇದು ಕೊಡ್ತಾರೆ, ಒಪ್ಕೊತೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರಿಗೋ ಸೇರಿದವ್ರು ಸೇರ್ತು, ಇಲ್ಲೊಂದಿರು ಇಲ್ಲ. 2,000 ಎಲ್ರಿಗೂ ಬರ್ತಾಯಿದೆಯಾ? ಯಾರಿಗೂ ಬರ್ತಾಯಿದೆ, ಕೆಲವ್ರಿಗೆ ಬರ್ತಾಯಿದೆ, ಕೆಲವ್ರಿಗೆ ಬರ್ತಾಯಿಲ್ಲ. ಆದರೆ ಕಂದಾಯ ಎಲ್ಲರೂ ಕಟ್ತಾಯಿದ್ದೀವಿ ತಾನೇ, ಎಲ್ಲರಿಗೂ ಇದೆ ತಾನೇ. ಅದನ್ನು ಯಾಕೆ ಸ್ವಾಮಿ ಜಾಸ್ತಿ ಮಾಡಬೇಕು? ಮಾಡಲಿ, 10%, 5% ಮಾಡಲಿ. ಎಷ್ಟು ಮಾಡಿಸೋದೇನೆ ಇವರು ಹೋಗಲಿ. 5 ರೂಪಾಯಿ ಇರೋದು 100 ರೂಪಾಯಿ ಮಾಡಿಬಿಟ್ರೆ ಹೆಂಗೆ ಇವರು? ಇನ್ನೇನು ಬೇಕು ಇವ್ರಿಗೆ ಸರ್ಕಾರ? ಹೇಳಿ ಸರ್, ನೀವೇ ಹೇಳಿ. ಪ್ರಧಾನಿ ಮೋದಿನೇ ಆಗಬೇಕು. ಏನೇನು ಅನುಕೂಲಗಳಾಗಿದೆ? ಎಲ್ಲ ಅನುಕೂಲನಾಗಿದೆ ಸರ್, ಯಾವುದಾಗಿಲ್ಲ ಹೇಳಿ. ಕೇಂದ್ರ ಸರ್ಕಾರದಿಂದ ಮೇಯ್ನು ಟಿ ವಿನಲ್ಲಿ ಹಗರಣಗಳು ಕಮ್ಮಿ ಆಯಿತು. ಕಲ್ಲಿದ್ದಲು ಹಗರಣ, 2G 3G, ಪ್ರತಿ 6 ತಿಂಗಳಿಗೂ ಒಂದೊಂದು ಹಗರಣ ಬರ್ತಾಯಿತ್ತು. 10 ವರ್ಷದಿಂದ ಯಾವ ಹಗರಣನೂ ಕೇಳಿಸಿಲ್ಲ. ಇನ್ನು ಯಾಕೆ ಇರಬಾರ್ದು ಅದು? ಮೋದಿ ಯಾಕೆ ಬರಬಾರ್ದು? ಅಭಿವೃದ್ಧಿನ ಹೇಳ್ಬೇಕಾ? ಹೈವೇಗಳು ಇವತ್ತು ನೋಡ್ತಾ ಇದ್ದೀರಿ ಹೆಂಗಿದೆ ಅಂತ. ಮೊದಲು ನಾವು ನಿಮಗೆಲ್ಲ ಗೊತ್ತಿರ್ತದೆ, ಕರೆನ್ಸಿ ಹಾಕ್ಸ್ತಾಯಿದ್ರಿ ಗೊತ್ತಾ? ಮೊದಲು ಒಂದು ಕಾಲ್ ಮಾತಾಡ್ಬೇಕಾದ್ರೆ 2 ರೂಪಾಯಿ ಕೊಡ್ತಾಯಿದ್ರಿ. ಇವತ್ತು ಎಷ್ಟು ಕೊಡ್ತಾಯಿದ್ರಿ ನೀವೇ ಹೇಳಿ? 200 ರೂಪಾಯಿ ಹಾಕಿದ್ರೆ ಅನ್ಲಿಮಿಟೆಡ್. ಹೌದು ತಾನೆ? ಯಾಕೆ ಸರ್ ಇಂಥವ್ರು ಪ್ರಧಾನಿ ಆಗಬಾರ್ದು? ಮೊದಲೆಲ್ಲ ಇವರೆಲ್ಲ ಲೂಟಿ ಮಾಡಿದ್ದು ಸಾಕಲ್ಲ. ಇವಾಗಿಲ್ಲ, ಲೂಟಿ ಎಲ್ಲ ನಿಂತೋಯ್ತು. ಅದಕ್ಕೆ ನಮ್ಮ ಪ್ರಧಾನಿ ಮೋದಿನೇ ಬರಬೇಕು. ಸರಿ, ಪ್ರಧಾನಮಂತ್ರಿ ದೇಶದ್ದು ಒಳ್ಳೆಯದು ಆಗಿದೆ, ದೇಶ ಉದ್ಧಾರ ಆಗಿದೆ. ಮತ್ತು ಇದು ಲೋಕಸಭಾ ಸೀಟ್ ಮಾಡಬೇಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಬರಬೇಕು ಸರ್. ಇವರು ನಮ್ಮ ಭಾರತ ದೇಶದಲ್ಲಿ ಇವಾಗ ಇರೋದು ಭಾರತ BJP ಪಾರ್ಟಿನ ಚೆನ್ನಾಗಿ ಮಾಡ್ತಾರೆ. ಬಟ್ ಫ್ಯೂಚರ್ನಲ್ಲಿ ಬಂದ್ರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಎಜುಕೇಷನು, ಜಾಬ್ಸು ಇದೆಲ್ಲ ಚೆನ್ನಾಗಿದೆ. ಬಟ್ ಫ್ಯೂಚರಲ್ಲಿ BJP ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಗ್ರಿಕಲ್ಚರು ಆಮೇಲೆ ಎಂಪ್ಲಾಯ್ಮೆಂಟು, ಎಜುಕೇಷನು, ಆಮೇಲೆ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲನೂ ಚೆನ್ನಾಗಿದೆ ಸರ್. ತುಂಬ ಡೆವಲಪ್ ಆಗಿದೆ ಇವಾಗ. ನ್ಯಾಷನಲ್ ಲಾಸ್ಟ್ 10 ಇಯರ್ಸಿಂದ ಚೆನ್ನಾಗಿದೆ ಕೆಲಸ. ಓಕೆ ಸರ್. ಆಬ್ವಿಯಸ್ಲಿ ನರೇಂದ್ರ ಮೋದಿ ಆಗಬೇಕು. ಯಾಕಂದರೆ ಅವರು ನಮ್ಮ ದೇಶದ ಪ್ರಧಾನಿ ಮಂತ್ರಿ ಆದರೆ ನಮ್ಮ ದೇಶದ ಆಡಳಿತ ಮತ್ತು ಎಕನಾಮಿಕ್ಸ್ ಎಲ್ಲನೂ ಡೆವಲಪ್ ಮಾಡ್ತಾರೆ ಮತ್ತು ತುಂಬ ಇಂಪ್ರೂವ್ಮೆಂಟ್ಸ್ನ ಮಾಡಿದ್ದಾರೆ. ಡೆಫಿನೆಟ್ ಅದು ಆ ಒಂದು ವಿಷಯಕ್ಕೆ ಪ್ರಧಾನಮಂತ್ರಿ ಅವ್ರು ಆಗಬೇಕು ಅಂತ ನಾನು. ಏನೇನು ಅಭಿವೃದ್ಧಿ ಆಗಿದೆ? ಅದೇ ಅವರು ವಲ್ಲಭಾಯ್ ಪಟೇಲ್ ಅವ್ರದ್ದು ಸ್ಟ್ಯಾಚು ಹಾಕಿದ್ದಾರೆ, ಅದು ಒಂದು ಇಂಪಾರ್ಟೆಂಟ್ ಮಾಡಿದ್ದಾರೆ. ಆ್ಯಂಡ್ ಅವರು ಯಾವುದೋ ಹೊರದೇಶಕ್ಕೆ ಹೋದಾಗ ಎಲ್ಲರೂ ಅವರನ್ನು ಟ್ರೀಟ್ ಮಾಡಿದವೇ ನಮಗೆ ತುಂಬ ಇಷ್ಟ ಆಯಿತು. ಬೇರೆ ಪ್ರಧಾನಿ ಆಗಿದ್ದರೆ ಆ ರೀತಿ ಅವರಿಗೆ ಏನೂ ರೆಸ್ಪಾನ್ಸ್ ಸಿಗ್ತಿರ್ಲಿಲ್ಲ ಅಂತ ನಮ್ಮದೊಂದು. ಅದಾದಮೇಲೆ ಮತ್ತು ಅವರು ಬೇರೆ ವಿಷಯಗಳಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ ಇಂಡಿಯಾಗೆ. ಎಕನಾಮಿಕ್ಸ್ ಚೆನ್ನಾಗಿದೆ ಅವರಿಂದ. ಎಕನಾಮಿಕ್ಸ್ ಚೆನ್ನಾಗಿದೆ ಅವರಿಂದ. ಇವಾಗ ಟಾಪ್ 2 ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಕನಾಮಿಕ್ಸ್ನ 3rd ಪ್ಲೇಸಿಗೆ ತೊಗೊಂಡು ಬರೋಕ್ಕೆ ಮಾಡ್ತಾರೆ ಏನಾದರೂ ಅವರು ಕಂಟಿನ್ಯೂ ಆದರೆ. ಯಾರು ಆಯ್ತಾರೆ ಅಂತ ಹೇಳೋಣ? ಯಾರು ಆಯ್ತಾರೆ? ಜನ ಓಟ್ ಹಾಕಿರ್ತಾರೆ, ಯಾರು ಗೆದ್ದಿದ್ದಾರೆ, ಯಾರು ಬಿಡ್ತಾರೋ, ಏನು ಮಾಡ್ತೀವಿ ನಾವು? ಹಾಕಿದೀವಿ ಮಾಮೂಲಿ. ಮೋದಿ ಆಗಬೇಕು. ಏನಕ್ಕೆ ಮೋದಿ ಅವರು ತುಂಬ ಚೇಂಜಸ್ ತಂದಿದ್ದಾರೆ. ಅಂದರೆ ಸ್ವಚ್ಛ ಭಾರತ್ ಅಭಿಯಾನ ಆ ಥರ ಎಲ್ಲ ಫುಲ್ ಅವರು ಬಂದ ಮೇಲೆ ಗಂಗೆನೂ ಕ್ಲೀನ್ ಆಗಿರೋದು ಆ ಥರ ಎಲ್ಲ. ಅದಕ್ಕಿಂತ ಮುಂಚೆ ಏನೂ ಆಗಿಲ್ಲ. ನಮ್ಮ ದೇಶದ ರಕ್ಷಣೆಗೋಸ್ಕರ ನರೇಂದ್ರ ಮೋದಿ ಅವರು ಇನ್ನೊಂದು ಸತಿ ಪ್ರಧಾನಮಂತ್ರಿ ಆಗಬೇಕು. ಅಭಿವೃದ್ಧಿ ಅಲ್ಲ, ಏನು ಅಭಿವೃದ್ಧಿ? ಈಗ ಬಡವರಿಗೆಲ್ಲ ಜಾಸ್ತಿ ಆಗಿದೆ, ಈಗ ಎಲ್ಲ ರೇಟು ಜಾಸ್ತಿ ಮಾಡವ್ರೆ. ಅಂದರೆ ದೇಶದ ಹಿತದೃಷ್ಟಿಗೋಸ್ಕರ ಇನ್ನೊಂದು ಸರಿ ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿ ಅವರು. ಮತನೇ ಇಲ್ಲ, ನಾವು ಸುಮ್ಮನೆ ವೇಸ್ಟ್ ಮಾಡಿ ಇಲ್ಲ. ಸರ್ಕಾರದ ನನಗೆ ಏನು ಸೌಲಭ್ಯನೂ ಇಲ್ಲ, ನಾನು ಹಾಕೋದು ಇಲ್ಲ, ನನ್ನ ಕಾರ್ಡು ಇಲ್ಲ, ನನಗೇನು ಇಲ್ಲ, ಏನಿಲ್ಲ. ನಂದು ಸುಮ್ಮನೆ ನಾನು ದುಡ್ಕೋತಾ ಇರೋದು, ತಿಂತಾ ಇರೋದು ಅಷ್ಟೇ. ಯಾವುದೇನು ನನಗೇನು ಕೊಟ್ಟಿಲ್ಲ. ನನಗೇನಿಲ್ಲ. ನಮಗ ಸುಳ್ಳು ಹೇಳಲ್ಲ ನಾನು. ನನಗೆ ಯಾವುದೇನು ನಾನು ಓಟು ಹಾಕಲ್ಲ. ನಾನು ಎಲೆಕ್ಷನ್ ಕಾರ್ಡ್ಗೆ ಹೋದ್ರೆ ಮಾಡೇ ಕೊಡೋರು. ನಿಜ. ನಾನು ಇನ್ನೂ ಒಂದಿನೂ ಎಲೆಕ್ಷನ್ ಓಟ್ ಹಾಕಿಲ್ಲ, ಇಲ್ಲಿವರೆಗೂ ಹಾಕಿಲ್ಲ. ಸುಮ್ಮನೆ ಯಾಕೆ? ನಿಜ, ಯಾವತ್ತೂ ಹಾಕೇ ಇಲ್ಲ ನಾನು. ನಮಗೆ ಕಾರ್ಡ್ ಇಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ಕೊಡಲ್ರು. ನಾವು ಯಾವುದೋ ಊರಲ್ಲಿ ಹುಟ್ಟಿದ್ದು, ಯಾವುದೋ ಊರಲ್ಲಿ ಬಂದಿದ್ದು, ನಮ್ಗೆ ಯಾವುದು ತಳ ಬುಡ ಎಲ್ಲೂ ಇಲ್ಲ, ನಾವು ಹಾಕಿಲ್ಲ. ಒಳ್ಳೆ ರೀತಿಯಲ್ಲಿ ದೇಶ ನಡೆಸ್ತಾ ಇದ್ದಾರೆ. ಆಮೇಲೆ ಒಳ್ಳೆ 3-4 ಒಳ್ಳೆಯ ಕೆಲಸ ಮಾಡಿದ್ದಾರೆ. ರಾಮ ಮಂದಿರ ಆಗಲಿ, 371 ಆಗಲಿ, ಆಮೇಲೆ ಬಡ ಜನರಿಗಾಗಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರೇ ಆಗಬೇಕು.
ನಿಮ್ಗೆ ಏನಾದ್ರು ಅನುಕೂಲಗಳಾಗಿದೆ ಮೋದಿ ಅವರು? ನಮ್ಮ ವೈಯಕ್ತಿಕ ಏನು ಅನುಕೂಲ ಆಗಿಲ್ಲ, ದೇಶಕ್ಕೆ ಅನುಕೂಲ ಆಗ್ತಾ ಇದೆ. ದೇಶಕ್ಕೋಸ್ಕರ ಅವ್ರು ಇರಬೇಕು ಇನ್ನೊಂದ್ಸತಿ. ಸೆಂಟ್ರಲಲ್ಲಿ ಬರುವಂಥ ಚುನಾವಣೆಯಲ್ಲಿ ಅವರಂಥ ವ್ಯಕ್ತಿ ನಮಗೆ ಬೇಕು ಸರ್. ಯಾಕಂದರೆ ಸಣ್ಣ ವಿಚಾರ ಅಲ್ಲ. ಇವಾಗ ಅವರು ಶ್ರೀರಾಮ ಒಂದು ಅಯೋಧ್ಯೆ ಅಂತ ಒಂದು ಪ್ರತಿಭಟನೆ ಮಾಡಿದ್ದು ಸಣ್ಣ ವಿಚಾರ ಅಲ್ಲ ಸರ್. ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಹಿಡಿದಂಥ ವ್ಯಕ್ತಿ. ಹಾಗಾಗಿ ನಾವು ಅವ್ರಿಗಾಗಿ ಇದು ಮಾಡ್ತೀವಿ ಸರ್. ಮೋದಿ ಆದರೆ ಒಳ್ಳೇದು ಅನಿಸ್ತದೆ ನಮ್ಮ ಅಭಿಪ್ರಾಯ. ಮೋದಿ ಅವರಿಂದ ಚೆನ್ನಾಗಿ ದೇಶ ಅಭಿವೃದ್ಧಿ ಆಗ್ತಾ ಇದೆ, ಅದರಿಂದ ಅಡ್ಡಿಲ್ಲ ಅನಿಸ್ತದೆ. ನಾನು ಮೋದಿ ಫ್ಯಾನೇ, ಹಾಗಾಗಿ ನಾನು ಬಿ ಜೆ ಪಿಗೆ ಯಾವತ್ತೂ ನನ್ನ ಓಟು. ನಾವಿರೋರು ಬಿ ಜೆ ಪಿಗೆ ಓಟು. ಹಾಗಾಗಿ ಪ್ರಧಾನಿ ಬಂದ್ಬಿಟ್ಟು ಮೋದಿನೇ ಆಗಬೇಕು ಅಂತ ನನ್ನ ಆಸೆ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.